ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ಆಲಮಟ್ಟಿ 30 ವರ್ಷಗಳ ಬದುಕಿಗೆ ಏಕಾಏಕಿ ಬೀಗ. ಆಲಮಟ್ಟಿಯ ರಾಕ್ ಗಾರ್ಡನ್ ಹಾಗೂ ಮ್ಯೂಸಿಕಲ್ ಫೌಂಟೇನ್ ಸಮೀಪ ಸುಮಾರು 30 ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿರುವ 21 ಸಣ್ಣ ವ್ಯಾಪಾರಸ್ಥರಿಗೆ ಸ್ಥಳ ತೆರವುಗೊಳಿಸುವಂತೆ ಅಧಿಕಾರಿಗಳು ಸೂಚಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಆಗಸ್ಟ್ 12ರಂದು ಮುಖ್ಯ ಇಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿ ಮ್ಯೂಸಿಕಲ್ ಫೌಂಟೇನ್ ಮುಂಭಾಗದಲ್ಲಿ ಇನ್ನು ಮುಂದೆ ವ್ಯಾಪಾರಕ್ಕೆ ಅವಕಾಶವಿಲ್ಲ ಎಂದು ತಿಳಿಸಿ ರೈಲ್ವೆ ಟ್ರ್ಯಾಕ್ ಪ್ರದೇಶದಲ್ಲಿ ವ್ಯಾಪಾರ ನಡೆಸುವಂತೆ ಸೂಚಿಸಿದ್ದಾರೆ ಎಂದು ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಪರ್ಯಾಯ ಜಾಗ ಕಲ್ಪಿಸದೆ ಅಂಗಡಿಗಳನ್ನು ತೆರವುಗೊಳಿಸಿದರೆ ಕುಟುಂಬಗಳ ಜೀವನೋಪಾಯಕ್ಕೆ ತೊಂದರೆಯಾಗಲಿದೆ ಎಂದು ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡದೆ ಸ್ಥಳದಿಂದ ತೆರಳುವುದಿಲ್ಲ ಎಂದು ಅವರು ಪಟ್ಟು ಹಿಡಿದಿದ್ದಾರೆ. 30 ವರ್ಷಗಳಿಂದ ವ್ಯಾಪಾರವನ್ನೇ ನಂಬಿಕೊಂಡಿರುವ 21 ಕುಟುಂಬಗಳ ಜೀವನೋಪಾಯದ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬಂದಿದ್ದು, ಅಧಿಕಾರಿಗಳು ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆಯೇ ಎಂಬುದು ಕುತೂಹಲ ಮೂಡಿಸಿದೆ. ಅಲ್ರಿ ಸರ, ಇದ್ರ ಮ್ಯಾಗ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡಿ ನೀವು ಮಾಡಬೇಡ ಅಂದ್ರೆ ಏನು ಹೋಗಿ ಹೇಳ್ರಿ. ನಾವು ನೀವರ ಒಂದು ಕೆಲಸ ಕೊಟ್ಬಿಡ್ರಿ, ನಿಮ್ಮ ಸ್ಟೇಷನ್ದಾಗ ಹಾಕೊಳ್ಳಿ, ಅಲ್ಲಿ ಕೊಡ್ರಿ, ಗಾರ್ಡನ್ದಾಗ ಕೊಡ್ರಿ, MD ಆಫೀಸ್ ಪ್ಯೂನ್ದಾಗ ಕೊಡ್ರಿ, ಕಸೂರಿದಾಗ ಕೊಡ್ರಿ, ಅದನ್ನ ಮಾಡ್ತೀವಿ. ಏನು ಕೊಡ್ಲಿಲ್ಲ ಅಂತ ಎಲ್ಲಿ ಹೋಗ್ಬೇಕು ಹೇಳ್ರಿ. ನಾವು ಸರ ನಿಮ್ಮಂಗ ಅಧಿಕಾರಿ ನಮ್ಮ ಮನೆಗೆ ಒಬ್ರು ಯಾರು ಇದ್ರು ಅಂದ್ರೆ ಏನೂ ಗೊತ್ತಿದ್ದಿಲ್ಲ. ಯಾರ ಮನೆಗೂ ಗೌರ್ಮೆಂಟ್ ನೌಕರಿ ಇಲ್ಲಿ ನಮ್ಮ ಮನೆಗೂ 3 ಜನ ಇದ್ದೀವಿ, ಏನು ಕೆಲಸ ಇಲ್ಲ. ಯಾರು ಇದ್ದೋರ್ ಅಲ್ರಿ, ಇಲ್ಲಿ ಇರ್ಲಾರೋ ಅಲ್ಲಿಗೆ ನಾವು ಬೇಡಾಕತ್ತೇವಿ. ಯಾರು ಇದ್ದೋರ್ ಇದ್ರಿ ಯಾರು ವ್ಯಾಪಾರ ಮಾಡಕ್ಕೆ ಬರ್ತಿದ್ದಿಲ್ಲ. ಪಬ್ಲಿಕ್ ಎಂದೂ ತೊಂದರೆ ಆಗಿಲ್ಲ, ಆಗುದೂ ಇಲ್ಲ. ಬೇಕಾದ್ರೆ ಕೇಳ್ಬಿಡ್ರಿ, ತೊಂದರೆ ಏನಾರ ಆಗೈತಾನ. ವ್ಯಾಪಾರಸ್ಥರು ಯಾರು ಹೇಳಿದ್ರಣ ಮೇಡಮ್ ತೊಂದ್ರೆ ನೀವೇನ್ರ ಅವ್ರ ಮಕ್ಕಳಿಗೆ ಏನಾರ ಇಲ್ಲಿ ಉಪಕಾರ ಸಿಗುತ್ತದ ವ್ಯಾಪಾರ ಮಾಡ್ತಾರ. ನಮ್ಲಿಂದ್ರ ಪಬ್ಲಿಕ್ ಏನ್ ತೊಂದರೆ ನೀವೇ ಹೇಳ್ಬಿಡ್ರಿ ಸರ್. ನೀವು ಆಮೇಲೆ ನಾವು 1 ತಿಂಗಳಾದ ಮ್ಯಾಗ ನಾವೇನು ಯೂನಿಯನ್ ಮಾಡ್ಕೊಂಡು ಎಷ್ಟು ಮಂದಿ ವ್ಯಾಪಾರಸ್ಥರು ಅದಾರ ಅವ್ರಿಗೇನು ನಿಮ್ಮ ಮನವಿನೂ ಕೊಟ್ಟಿವಿ. 10 ದಿನ ಆಯ್ತು, ಅದ್ರ ನೀವು ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ರೆ ನಾವು ಏನ್ ಮಾಡ್ತೀವಿ, 4-5 ಸಲ ಆಫೀಸ್ಗೆ ಹೋಗಿ ಕೂತೀವ್ರಿ. ಆಫೀಸ್ದಾಗ ನಮ್ಗೆ ಯಾರು ರೆಸ್ಪಾನ್ಸ್ ಕೊಟ್ರಿ, ಹೋಗಪ್ಪ ನಿಂದ ಕೇಳೋಣ, ಅಲ್ಲಿ ಬಂದು ನಾವು ಮಾತಾಡ್ತೇವೆ ಹೋಗಂದ್ರು. ಮತ್ತೆ ಬಂದು ಮಾತಾಡ್ತೇವೆ. ನಾವು 1 ವಾರ ಕಾದು ಇವತ್ತು ಬಂದು ಮಾತಾಡಕತ್ರ ಇಲ್ಲಿ ನಮ್ಗೆ ಮರಕ್ಕೆ ಕೊಡೋದಿಲ್ಲ. ನೀವು ಎಲ್ಲಿ ಹೋಗಿರಿ ಹೋರಿ ಹತ್ತಂದ್ರೆ ಏನ್ ಮಾಡ್ಕೋತೀವಿ ಮಾಡ್ಕೊಂಡ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು? ಸಾಹೇಬ್ರು ಬಂದಾಗ ಏನ್ ಮಾಡ್ಕೋತೀರಿ ಮಾಡ್ಕೋ ಹೋಗ್ತಾರೆ. ಎಲ್ಲಿ ಮಾತ್ರ ಇವ್ರಿಗೆ ನಾವು ಒಬ್ರು ಗೌರ್ಮೆಂಟ್ ಸರ್ವೆಂಟ್ ನಮ್ಮೂರ ನಾವು ದುಡ್ಕೋತಿಲ್ಲ. ಯಾರು ಹೊರ ಜನ ಇಲ್ಲ ಸರ್, ಎಲ್ಲ ಕೇಳ್ರಿ. ಇದಾಗ ಬಾಡಿಗೆ ಮನೆಯಾಗಿದ್ದವ್ರದೇ ಒಬ್ಬೊಬ್ರು ಎಲ್ಲ ಒಣ ಮನೆ ಎಲ್ಲ ಮುನ್ಯಾರ ಇಲ್ಲಿ ಇಲ್ಲೇ ಮುಪ್ಪಾಗ ಹೋದ್ರಿ. ಹೇಳ್ರಿ, ಒಬ್ಬೊಬ್ಬರಿಗೆ ಕುಟುಂಬಕ್ಕೆ ಯಾರು ಬರ್ಬರ್ತಾ 40-50 ವರ್ಷ ತಂದೆ ತಾಯಿ ನಾವು ಮಕ್ಕಳದೇವಿ. ಮತ್ತೆ ದುಡಿಲಾರ ಮನೆ ಕೂತ್ರೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ದುಡ್ಡು ಚಲೋ ನಾವು ಏನ್ ಕೇಳಿದ್ರಿ, ನಮ್ಗೆ ಇಲ್ಲಿ ಬೇರೆ ಇಲ್ಲಿ ಕೊಡ್ರಿ ಜಾಗ ಅಂತ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಬಸ್ ಸ್ಟ್ಯಾಂಡ್ ಹಚ್ಕೊಡ್ರಿ ತಂದ್ರು. ಒಬ್ಬ ಗೌರ್ಮೆಂಟ್ ಅಧಿಕಾರಿ ಮಾತಾಡೋ ಮಾತಂದ್ರೆ ರೈಲ್ವೆ ಹಳಿ ಮಾರಿ ಕುಂದ್ರಲ್ಲಿ 7 ದುಡಿತೀರಿ ನೀವು, ದಿನ 400 ರೂಪಾಯಿ ದುಡಿದ್ರೆ ತಿಂಗಳ 20,000 ರೂಪಾಯಿ ಕೊಡ್ತೀನಿ, ನೀವು ವಾರಕ್ಕೆ ಬರ್ಬೇಡ್ರಿ ಅಂತ. ಆ ರೊಕ್ಕ ನಿಮ್ಗೆ ಬರಂಗ ಎಲ್ಲರೂ ನೀವು ಒಂದು ದಂಡಿ ಮಾಡುವ ಕಟ್ಟಿಸ್ಕೊಡೋ. ಅನಾಥಾಶ್ರಮಗಳದಾವ, ಅಷ್ಟೊಂದು ರೊಕ್ಕ ಸಹಾಯ ಮಾಡಿ ರೊಕ್ಕ ಹೆಚ್ಚಾಗಿದ್ರೆ ಇಲ್ಲಿ ದುಡ್ಕೊಂಡ್ ತಿನ್ನಾಗ ನಮ್ಗೆ ಒಂದು ಅವಕಾಶ ಕೊಡತ್ತೀವಿ. ನಮ್ಮ ಊರಾಗ ನಾವು ರಿಕ್ವೆಸ್ಟ್ ಕೊಟ್ಟೇವ್ರಿ. ನಾವು ಅವ್ರಿಗೆ ಏನಾರ ಲೆಟರ್ ಕೊಟ್ಟಿರ್ಲಿಕ್ಕೆ ನಮಗೆ ಬಂದು ಮಾತಾಡಲಿ. ನಾವು ಅವ್ರಿಗೆ ಮನವಿನೂ ಕೊಟ್ಟೇವಿ, ನಮ್ಗೆ ಅದನ್ನ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಹಾಂ ಸರ್, ನಾವಂತೂ ಅಂಗಡಿ ತೆಗಿದಿಲ್ಲ ಸರ್. ನೀವು ಏನಾರು ಬಂದು ಅಂಗಡಿ ನೀವಾಗೇ ತೆಗಿ, ನಾವು ಇಲ್ಲೇ ನಿಂದಿರ್ತೀವಿ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.